ಅಂದ್ರೆ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಎಲ್ಲಾ ಹಬ್ಬ ಒಟ್ಟೊಟ್ಟಿಗೆ ಬಂದಂತಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವು ಸಾಧಿಸ್ತಾ ಇದ್ದಂತೆ ಇತ್ತ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಆರಂಭವಾಗಿದೆ. ರಾತ್ರಿ ನಗರದಾದ್ಯಂತ ಅಭಿಮಾನಿಗಳು ಬೀದಿಗಿಳಿದು ಸಂಭ್ರಮಿಸಿದ್ರು. ರಸ್ತೆಗಳ ತುಂಬೆಲ್ಲ ಜನ ಕಿಕ್ಕಿರಿದು ಸೇರಿದ್ರು. ಒಂದ್ ಕಡೆ ಜಯ ಘೋಷಗಳು ಮೊಳಗ್ತಾ ಇದ್ರೆ, ಬಾನಂಗಳದಲ್ಲಿ ಸಿಡಿಮದ್ದುಗಳ ಕಲರವದಿಂದ ಬೆಂಗಳೂರು ಜಗಮಗ ಅಂತಿತ್ತು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಫ್ಯಾನ್ಸ್ ಆರ್ಸಿಬಿ ಪರ ಜಯ ಘೋಷ ಕೂಗ್ತಾ ಕುಣಿದು ಕುಪ್ಪಳಿಸಿದ್ರು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಫ್ಯಾನ್ಸ್ ಆರ್ಸಿಬಿ ಪರ ಜಯಘೋಷ ಕೂಗುತ್ತಾ ಕುಣಿದು ಕುಪ್ಪಳಿಸಿದ್ರು. ತುಂಬಾ ಖುಷಿ ಆಗ್ತಿದೆ. ನಾವು ಮೇಲಿಂದ ಕುತ್ಕೊಂಡು ನೋಡಿದ್ವಿ. ಒಂದೊಂದು ಓವರ್ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ತುಂಬಾ ಖುಷಿ ಆಯ್ತು. ಜೈ ಆರ್ಸಿಬಿ. ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕನ್ನಡದ ಹಾಡುಗಳಿಗೆ ಹುಚ್ಚೆದು ಸ್ಟೆಪ್ಸ್ ಹಾಕಿದ್ರು. ಆರ್ಸಿಬಿ ಜಯಘೋಷ ಕಿವಿಗರ್ಚುಕುವಂತಿತ್ತು. ಆಯ್ತಾಯಿದ್ರೆ ಇಷ್ಟು ವರ್ಷ ಯಾವಾಗ ಗೆಲ್ತಾರೆ ಅಂತ ಫೈನಲ್ ಗೆದ್ದಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಚಾಮರಾಜಪೇಟೆಯಲ್ಲೂ ಆರ್ಸಿಬಿ ಜಾತ್ರೆ ಜೋರಾಗಿತ್ತು. ಮಧ್ಯರಾತ್ರಿಯಾದ್ರೂ ಅಭಿಮಾನಿಗಳ ಸಾಗರವೇ ರಸ್ತೆಯಲ್ಲೂ ತುಂಬಿ ಹೋಗಿತ್ತು. ಮ್ಯಾಚ್ ಗೆಲ್ತಿದ್ದಂತೆ ಆರ್ಸಿಬಿ ಅಭಿಮಾನಿಗಳು ಕುಡಿದು ಕುಪ್ಪಳಿಸಿದ್ರು. ಯುವತಿಯೊಬ್ಬಳು ನಮ್ಮಿಂದ ಈ ಖುಷಿ ತಡೆಯೋಕಾಗ್ತಿಲ್ಲ ಅಂತ ಕಣ್ಣೀರ್ ಹಾಕಿದ್ಲು. ಒಂದು ಓವರ್ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ತುಂಬಾ ಖುಷಿ ಆಯ್ತು. ಜೈ ಆರ್ಸಿಬಿ. ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗಿದೆ. ಆಫ್ಟರ್ 18 years ಐ ಆಮ್ ಸೋ ಹ್ಯಾಪಿ. ಐ ಡೋಂಟ್ ಹ್ಯಾವ್ ವರ್ಡ್ಸ್. ಥ್ಯಾಂಕ್ ಯು. ನಗರದ ಬಹುತೇಕ ರಸ್ತೆಗಳಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆನೇಕಲ್, ಮಾರುತಹಳ್ಳಿ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರು. ರಸ್ತೆಗಳಲ್ಲಿ ವಾಹನಗಳನ್ನ ಅಡ್ಡಗಟ್ಟಿ ಸಂಭ್ರಮಿಸಿದ್ರು. ಅದರಲ್ಲೂ ಯುವಕರು ನಡುರಸ್ತೆಯಲ್ಲೇ ಬಟ್ಟೆ ಬಿಚ್ಚಿ ಕುಣಿದಾಡಿದ್ರು. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಪರದಾಡಬೇಕಾಯಿತು. 17ನೇ ಓವರ್ ಭುವನೇಶ್ವರ್ ಕುಮಾರ್ 2 ವಿಕೆಟ್ ತೆಗೆಯುತ್ತಿದ್ದಂತೆ ಆರ್ಸಿಬಿ ಗೆಲುವು ಹತ್ತಿರವಾಗ್ತಿತ್ತು. ಒಂದೊಂದು ಬಾಲ್ ಕೂಡ ಆರ್ಸಿಬಿಯನ್ನ ಗೆಲುವಿಗೆ ಹತ್ತಿರ ಮಾಡ್ತಿದ್ವು. ಒಂದೊಂದು ವಿಕೆಟ್ ಬಿದ್ದಾಗಲೂ ಕೂಡ ಪಟಾಕಿ ಹಾರಿಸುತ್ತಿದ್ದ ಫ್ಯಾನ್ಸ್ ವಿರಾಟ್ ವಿಜಯ ಸೆಲೆಬ್ರೇಷನ್ಗೆ ತಯಾರಿ ಆರಂಭಿಸಿದ್ರು. ಕಡೆಗೆ ಆರ್ಸಿಬಿ 6 ರನ್ಗಳಿಂದ ಜಯಬೇರಿ ಬಾರಿಸುತ್ತಿದ್ದಂತೆ ಜಿಲ್ಲೆಯಲ್ಲೂ ಜನ ಬೀದಿಗಿಳಿದು ಜಯಘೋಷ ಮೊಳಗಿಸಿದ್ರು. ಬೆಳಗಾವಿಯಲ್ಲಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ರು. ಆರ್ಸಿಬಿ ಗೆಲ್ಲುತ್ತಿದ್ದಂತೆ ಚೆನ್ನಮ್ಮ ವೃತ್ತದ ಬಳಿ ಜಮಾಯಿಸಿದ ಅಭಿಮಾನಿಗಳು ರೆಡ್ ಬಾಯ್ಸ್ಗೆ ಜೈಕಾರ ಹಾಕಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಇದೇ ವೇಳೆ ಅಭಿಮಾನಿಯೊಬ್ಬ ಆರ್ಸಿಬಿ ಅಂತ ಬರೆದಿದ್ದ ತನ್ನ ಬೈಕ್ಗೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದ್ದಾನೆ. ಬಾಗಲಕೋಟೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಮತ್ತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ವಿದ್ಯಾಗಿರಿಯಲ್ಲಿ ಲಾಠಿ ಹಿಡಿದು ಬೆದರಿಸೋದಕ್ಕೆ ಬಂದ ಪಿಎಸ್ಐಯನ್ನೇ ಹೊತ್ತು ಕುಣಿದಿದ್ದಾರೆ. ಇತ್ತ ಶಿವಮೊಗ್ಗದಲ್ಲೂ ಇನ್ಸ್ಪೆಕ್ಟರ್ನ ಹೊತ್ತು ಕುಣಿದ್ರು. ಗೋಪಿ ವೃತ್ತದಲ್ಲಿ ದೊಡ್ಡಪೇಟೆ ಸಿಪಿಐ ರವಿ ಅವರನ್ನ ಎತ್ತಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಮಡಿಕೇರಿಯ ಮದುವೆ ಮಂಟಪದಲ್ಲೂ ಕೂಡ ಆರ್ಸಿಬಿ ಅಭಿಮಾನ ಗಮನ ಸೆಳೆಯಿತು. ಇಲ್ಲಿನ ಮೈತ್ರಿ ಕಲ್ಯಾಣ ಮಂಟಪದಲ್ಲಿ ಪ್ರಸನ್ನ ಮತ್ತು ವನಜಾ ಇವತ್ತು ಹೊಸ ಜೀವನಕ್ಕೆ ಕಾಲಿಟ್ಟರು. ನಿನ್ನೆ ನಡೆದಂತ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ಐಪಿಎಲ್ ಲೈವ್ ಪ್ರದರ್ಶನ ಮಾಡಲಾಯಿತು. ಈ ವೇಳೆ ಆರ್ಸಿಬಿ ಗೆಲುವು ಸಾಧಿಸಿದಂತೆ ಅಲ್ಲಿದ್ದವರು ಜಯಘೋಷ ಮೊಳಗಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆ ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿ ಅಭಿಮಾನಿಗಳು ಎಂಜಾಯ್ ಮಾಡಿದ್ರು. ಭಟ್ಕಳದಲ್ಲಂತೂ ಶಂಶುದ್ದೀನ್ ಸರ್ಕಲ್ನಲ್ಲಿ ಸಾವಿರಾರು ಜನ ಜಮಾಯಿಸಿ ಆರ್ಸಿಬಿ ಬಾವುಟ, ಕ್ಯಾಪ್ ಹಿಡಿದು ಕುಣಿದು ಕಪ್ಪಳಿಸಿದ್ರು. ವಾಹನಗಳ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾ ಮೆರವಣಿಗೆ ಮಾಡಿದ್ರು. ತುಮಕೂರಿನಲ್ಲಿ ಡಿಜೆ ಮ್ಯೂಸಿಕ್ಗೆ ಯುವತಿಯರು ಸಖತ್ ಸ್ಟೆಪ್ ಹಾಕಿದ್ದಾರೆ. ಪ್ರತಿ ವಿಕೆಟ್ಗೂ ಹಬ್ಬದಂತೆ ಸಂಭ್ರಮಿಸಿದ್ದಾರೆ. ಇನ್ನು ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿ ಅಭಿಮಾನಿಗಳು ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ರು. ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು.
ಇತ್ತ ಕೆಆರ್ ವೃತ್ತದಲ್ಲಿ ಜಮಾಯಿಸಿದ ಅಭಿಮಾನಿಗಳು ಆರ್ಸಿಬಿ ಪರ ಘೋಷಣೆ ಕೂಗಿದ್ದಾರೆ. ಹೊಸ ವರ್ಷದ ರೀತಿ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಮಂಗಳೂರಿನಲ್ಲೂ ಅಭಿಮಾನಿಗಳು ಬೈಕ್ ರ್ಯಾಲಿ ನಡೆಸಿದರು. ನೂರಾರು ಬೈಕ್ಗಳಲ್ಲಿ ಹತ್ತಿ ಹೊರಟ ಅಭಿಮಾನಿಗಳು ಆರ್ಸಿಬಿಗೆ ಜೈಕಾರ ಹಾಕಿದ್ದಾರೆ. ಪಕ್ಕದ ರಾಜ್ಯ ತೆಲಂಗಾಣ, ಆಂಧ್ರದಲ್ಲೂ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆಗೆ ಪಾರವೇ ಇರಲಿಲ್ಲ. ಆರ್ಸಿಬಿ ಮ್ಯಾಚ್ ಗೆಲ್ತಾ ಇದ್ದಂತೆ ಹೈದರಾಬಾದ್ನಲ್ಲಿ ಲಕ್ಷಾಂತರ ಅಭಿಮಾನಿಗಳು ಬೀದಿಗೆ ಇಳಿದಿದ್ರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಆರ್ಸಿಬಿ ಫ್ಲಾಗ್, ಕೊಹ್ಲಿ ಫೋಟೋಗಳನ್ನ ಹಿಡಿದು ರಸ್ತೆಯಲ್ಲೂ ಮೆರವಣಿಗೆ ಮಾಡಿದ್ರು. ಈ ಸಲ ಕಪ್ ನಮ್ದು ಅಂತ ಕೂಗಿ ಕೂಗಿ ಹೇಳಿದ್ರು. ಮಧ್ಯರಾತ್ರಿ ಆಂಧ್ರದ ವಿಶಾಖಪಟ್ಟಣಂ ಬೀಚ್ನಲ್ಲಿ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು. ಕಪ್ ಗೆದ್ದ ಖುಷಿಯಲ್ಲಿ ಆರ್ಸಿಬಿ ಅಂತ ಜೈಕಾರ ಹಾಕಿದ್ರು. ಇನ್ನು ಐಪಿಎಲ್ನಲ್ಲಿ ಚೆನ್ನೈ ತಂಡ ತಮಿಳುನಾಡನ್ನ ಪ್ರತಿನಿಧಿಸಿದ್ರು ಕೂಡ ಅಲ್ಲೂ ಆರ್ಸಿಬಿ ಅಂದ್ರೆ ಪ್ರಾಣ ಕೊಡೋ ಅಭಿಮಾನಿಗಳಿದ್ದಾರೆ. ಇದಕ್ಕೆ ಸಾಕ್ಷಿ ಮದುರೈನಲ್ಲಿ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆ. ಇಷ್ಟೇ ಅಲ್ಲ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಆರ್ಸಿಬಿ ಫ್ಯಾನ್ಸ್ ಗೆಲುವಿನ ಖುಷಿಯಲ್ಲಿ ತೇಲಾಡಿದ್ದಾರೆ. ಇತ್ತ ಪುಣೆ ಸಿಟಿಯಲ್ಲಿ ಇಡೀ ರಸ್ತೆ ಅಭಿಮಾನಿಗಳಿಂದಲೇ ತುಂಬಿ ಹೋಗಿತ್ತು. ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್. ಬಸ್, ಲಾರಿಗಳ ಮೇಲೆಲ್ಲ ಹತ್ತಿ ಆರ್ಸಿಬಿ ಪರ ಘೋಷಣೆ ಕೂಗಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ವಿರುದ್ಧ ದಿಗ್ವಿಜಯ ಸಾಧಿಸಿ ಐಪಿಎಲ್ 18ನೇ ಆವೃತ್ತಿಯ ಕಿರೀಟ ಧರಿಸಿದೆ. ಆರ್ಸಿಬಿ ತಂಡದ ಈ ಸಾಧನೆಗೆ ರಾಜಕೀಯ ನಾಯಕರಿಂದಲೂ ಅಭಿನಂದನೆಯ ಮಹಾಪೂರವೇ ಹರಿದಿದೆ. ಸಿಎಂ ಸಿದ್ದರಾಮಯ್ಯ ಆರ್ಸಿಬಿ ಅಂತ ವಿಭಿನ್ನವಾಗಿ ಟ್ವೀಟ್ ಮಾಡಿದ್ದಾರೆ. ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಹೀಗಂತ ಟ್ವೀಟ್ ಮೂಲಕ ಡಿಕೆಶಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಂದ್ಯ ವೀಕ್ಷಿಸುತ್ತಿರುವ ತಮ್ಮ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಆರ್ಸಿಬಿ ತಂಡದ ಗೆಲುವಿಗೆ ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಅಚ್ಚರಿಗಳಿಂದ ತುಂಬಿದ ಋತುವಿಗೆ ರೋಮಾಂಚಕ ಅಂತ್ಯ. ವಿರಾಟ್ ಕೊಹ್ಲಿ, ನೀವು ವರ್ಷಗಳಿಂದ ಈ ಕನಸನ್ನ ಹೊತ್ತುಕೊಂಡಿದ್ರಿ. ಇಂದು ರಾತ್ರಿ ಕಿರೀಟವು ನಿಮಗೆ ನಿಜವಾಗಿಯೂ ಸರಿ ಹೊಂದುತ್ತೆ. ಮುಂದಿನ ಆವೃತ್ತಿಯಲ್ಲಿ ಚೆನ್ನೈ ಬಲವಾದ ಪುನರಾಗಮನವನ್ನ ನಿರೀಕ್ಷಿಸ್ತಾ ಇದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಶಿವಸೇನೆಯ ಉದ್ಧವ್ ಬಣದ ಆದಿತ್ಯ ಠಾಕ್ರೆ ಅವರು ಕೂಡ ಟ್ವೀಟ್ ಮಾಡಿ 18 ವರ್ಷಗಳ ಭರವಸೆ, ಪ್ರಯತ್ನ ಮತ್ತು ಮುಖ್ಯವಾಗಿ ನಿಷ್ಠೆ ಕೊನೆಗೂ ಗೆಲುವು ತಂದುಕೊಟ್ಟಿದೆ ಅಂತ ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಆರ್ಸಿಬಿ ಗೆಲುವಿಗೆ ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಬಹುಕಾಲದ ಕಾಯುವಿಕೆ ಕೊನೆಗೂ ಅಂತ್ಯವಾಗಿದೆ. ವರ್ಷಾನುಗಟ್ಟಲೆ ಉತ್ಸಾಹ, ಪರಿಶ್ರಮ ಮತ್ತು ನಂಬಿಕೆಯಿಂದ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಗೂ ಇದು ಎಂತಹ ಅದ್ಭುತ ಕ್ಷಣ. ಈ ಸಲ ಕಪ್ ನಮ್ದು ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ, ಈ ಸಲ ಕಪ್ ನಮ್ದು, ಯು ಆರ್ ವೆಲ್ಕಮ್ ಅಂತ ಟ್ವೀಟ್ ಮೂಲಕ ಆರ್ಸಿಬಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿನ್ನೆ ಆರ್ಸಿಬಿ ಗೆದ್ದು ಬಿಗುತ್ತಿದ್ದಂತೆ ಬೆಂಗಳೂರಿನ ರಸ್ತೆಗಳಲ್ಲಿ ಅಭಿಮಾನಿಗಳ ಸಾಗರವೇ ಸೃಷ್ಟಿಯಾಗಿತ್ತು. ಅದರಲ್ಲೂ ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಕೆಂಪು ಸೈನ್ಯದ ಸಾವಿರಾರು ಫ್ಯಾನ್ಸ್ ಬೀದಿಗಿಳಿದಿದ್ರು. ತನ್ನ ನೆಚ್ಚಿನ ತಂಡದ ಪರ ಘೋಷಣೆ ಕೂಗಿದ್ರು. 18 ವರ್ಷದ ಕನಸು ನನಸಾದ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಮಧ್ಯರಾತ್ರಿ 2 ಗಂಟೆಗೂ ಆರ್ಸಿಬಿ ಅಭಿಮಾನಿಗಳ ಜೋಶ್ ಕೊಂಚವೂ ಕಡಿಮೆಯಾಗಿರಲಿಲ್ಲ. ರೋಡ್ನಲ್ಲಿ ಕರ್ನಾಟಕದ ಆರ್ಸಿಬಿಯ ಫ್ಲಾಗ್ ಬೀಸಿ ವಿಜಯ ಯಾತ್ರೆಯನ್ನೇ ನಡೆಸಿಬಿಟ್ರು. ಐತಿಹಾಸಿಕ ಗೆಲುವು ಸಾಧಿಸಿರುವ ಆರ್ಸಿಬಿ ತಂಡ ಮಧ್ಯಾಹ್ನ 1:30ಕ್ಕೆ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಲಿರೋ ತಂಡ ಸಂಜೆ 5 ಗಂಟೆಯಿಂದ ವಿಕ್ಟರಿ ಪರೇಡ್ ನಡೆಸಲಿದೆ.
ಆರ್ಸಿಬಿ ಟ್ರೋಫಿ ಗೆದ್ದ ಹಿನ್ನೆಲೆ ಘಾಟಿ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ 101 ಲೀಟರ್ ಹಾಲಿನಲ್ಲಿ ಅಭಿಷೇಕ ಮಾಡಿಸಿ ತಮ್ಮ ಹರಕೆ ತೀರಿಸಿದ್ದಾರೆ. ಆರ್ಸಿಬಿ ಐಪಿಎಲ್ ಫೈನಲ್ ಪಂದ್ಯದ ವೇಳೆ ರಾಯಚೂರು ಮೂಲದ ಅಭಿಮಾನಿಯೊಬ್ಬ ಪಂಜಾಬ್ ಪಾಲಿಗೆ ಯಮಧರ್ಮನಾಗಿ ಕಾಡಿದ್ದ. ಯಮಧರ್ಮನ ವಿಶೇಷ ಅವತಾರದಲ್ಲಿ ಸ್ಟೇಡಿಯಂಗೆ ಪ್ರವೇಶ ಮಾಡಿದ್ದ. ರಾಯಚೂರು ಮೂಲದ ವೆಂಕಟ್ ರಾಘವನ್ನ ಈ ವಿಶೇಷ ಅವತಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆರ್ಸಿಬಿ ಐಪಿಎಲ್ ಚಾಂಪಿಯನ್ ಹಿನ್ನೆಲೆ ಮೈಸೂರು ಇಂದಿರಾ ಕ್ಯಾಂಟೀನ್ನಲ್ಲಿ ಇಂದು ಉಚಿತ ಹೋಳಿಗೆ ಊಟ ವಿತರಿಸಲಾಗುತ್ತೆ. 18 ವರ್ಷದ ಕನಸು ನನಸಾದ ಖುಷಿಯಲ್ಲಿ ಕೆಆರ್ ಬ್ಯಾಂಕ್ ಅಧ್ಯಕ್ಷ ಬಸವರಾಜ ಬಸಪ್ಪರಿಂದ ಉಚಿತ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ.